ಕೆಂಪುಕೋಟೆ ಸಮೀಪ ಸಂಭವಿಸಿದಂತ ಕಾರ್ ಬಾಂಬ್ ಬ್ಲಾಸ್ಟ್ನ ಆಘಾತದಿಂದಲೇ ಇನ್ನೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿ ಚೇತರಿಸಿಕೊಂಡಿಲ್ಲ. ಈ ಮಧ್ಯೆ ದೆಹಲಿಯಲ್ಲಿ ಮತ್ತೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ದೆಹಲಿಯ 5 ಕೋರ್ಟ್ ಮತ್ತು 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳಿಸಲಾಗಿದೆ. ಈ ಇಮೇಲ್ನ ಮೂಲವನ್ನು ಹುಡುಕುವಂತ ಕೆಲಸಗಳಾಗ್ತಾ ಇದೆ. ಈಗ ಕಿಡಿಗೇಡಿಗಳ ಬೆದರಿಕೆ ಸಂದೇಶ ಅನ್ನೋದು ಪ್ರಾಥಮಿಕ ಡೀಟೇಲ್. ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿರೋದು. ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯೂ ಕೂಡ ಕಾರಣ. ಇದೀಗ ಅದೇ ಸಂಘಟನೆಯ ಹೆಸರಲ್ಲಿ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ಪಟಿಯಾಳ, ದ್ವಾರಕಾ, ರೋಹಿಣಿ, ಸಾಕೇತ್ ಕೋರ್ಟಿಗೆ ಇಮೇಲ್ ಬಂದಿದೆ. 2 CRPF ಶಾಲೆಗಳಿಗೂ ಕೂಡ ಬೆದರಿಕೆ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ, ತಪಾಸಣೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಕಿಡಿಗೇಡಿಗಳ ಕೃತ್ಯ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಾಂಬ್ ಬೆದರಿಕೆಯ ಇಮೇಲ್ ಬಂತು ಅಂದ ತಕ್ಷಣ ಜನ ಕೂಡ ಪ್ಯಾನಿಕ್ ಆದರು. ತಕ್ಷಣ ಪೊಲೀಸರು ತಪಾಸಣೆಯನ್ನ ಮಾಡಿದ್ದಾರೆ, ಭದ್ರತೆಯನ್ನ ಕೂಡ ಹೆಚ್ಚು ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಇಮೇಲಲ್ಲಿ ಏನಂತ ಮೆನ್ಷನ್ ಮಾಡಿದ್ರು ಮತ್ತು ಸದ್ಯ ಏನಿದೆ ಸ್ಥಿತಿ? ಆ ಜಾಗಗಳಲ್ಲಿ ತಪಾಸಣೆ ಮುಗಿದಿದೆಯಾ? ಈಗಷ್ಟೇ ಬಂದಿರುವಂತ ಮಾಹಿತಿ ಅಂದ್ರೆ ಆ ಮಾಧ್ಯಮಗಳಿಗೆ ಮಾಹಿತಿ ಸಿಗೋದಕ್ಕೆ ಮುಂಚೆ ಆಲ್ರೆಡಿ ಭದ್ರತೆಗಳು ಹೆಚ್ಚಳ ಮಾಡಲಾಗಿತ್ತು, ತಪಾಸಣೆಯನ್ನ ಹೆಚ್ಚು ಮಾಡಲಾಗಿತ್ತು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನೋ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬರುವಂತ ಇದರಲ್ಲಿತ್ತು. ಈಗ ಆಲ್ರೆಡಿ ತಲುಪಿದೆ. ಒಂದೊಂದು ಭಾಗದಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮೊದಲು ದೆಹಲಿಯಲ್ಲಿ ಶಾಲೆಗಳು ಟಾರ್ಗೆಟ್ ಮಾಡ್ತಾ ಇದ್ರು ಇಮೇಲ್ ಮೂಲಕ. ಬೆಳಗ್ಗೆ 100 ಶಾಲೆ, 150 ಶಾಲೆ ಹಿಂಗೆಲ್ಲ ಟಾರ್ಗೆಟ್ ಮಾಡಿದ್ದಂಥದ್ದು ಇದೆ. ಅದಾದ ನಂತರ ಈಗ ಕೋರ್ಟುಗಳು ಟಾರ್ಗೆಟ್ ಆಗಿರುವಂತದ್ದು. ಮೊನ್ನೆ ಏನು 10ನೇ ತಾರೀಕು ಈ ಘಟನೆ ನಡೀತು, ಅದಾದ ನಂತರ ಇಡೀ ದೆಹಲಿಯಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿತ್ತು. ಅಷ್ಟರ ನಡುವೆಯೂ ಕೂಡ ಇವತ್ತು ಪುನಃ ಒಂದು ಇಮೇಲ್ ಬಂದಿರುವಂತದ್ದು ಬಾಂಬ್ ಬೆದರಿಕೆ ಕುರಿತಾಗಿ. ಈಗ ತಪಾಸಣೆ ನಡೀತಾ ಇದೆ. ಒಂದೊಂದು ಇದರಲ್ಲೂ ಕೂಡ ಒಂದು ಪಟಿಯಾಲ ಹೌಸ್ ಕೋರ್ಟ್ ಇರ್ಬೋದು, ಸಾಕೇತ್ ಕೋರ್ಟ್ ಇರ್ಬೋದು, ದ್ವಾರಕಾ ಕೋರ್ಟ್ ಇರ್ಬೋದು, 3 ಕೋರ್ಟ್ಗಳಿಗೆ ಬಂದಿರುವಂತದ್ದು. ಈಗ ಪೊಲೀಸರು ಪೂರ್ತಿಯಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತೆ ಒಳಗೆ ಹೊರಗೆ ಹೋಗುವವರನ್ನು ಕೂಡ ತಪಾಸಣೆಗೆ ಒಳಪಡಿಸಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಸಾಮಾನ್ಯಕ್ಕೆ ಭದ್ರತೆ ಅಲ್ಲಿ ಇದ್ದೇ ಇರುತ್ತೆ ಕೋರ್ಟ್ ನಡೆಯುವಂತ ಸಂದರ್ಭದಲ್ಲಿ. ಅದರ ನಡುವೆಯೂ ಕೂಡ ಈಗ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಳ ಮಾಡಿ ಬಾಂಬ್ ನಿಷ್ಕ್ರಿಯ ದಳ ಎಲ್ಲಾ ಕಡೆಯಿಂದ ತಪಾಸಣೆಯನ್ನ ನಡೆಸ್ತಾ ಇದೆ. ಮಂಜುನಾಥ್, ಅಂದ್ರೆ ಕೋರ್ಟ್ ಕಲಾಪ ನಡೀತಾ ಇದ್ದಾಗ ಈ ವಿಚಾರ ಗೊತ್ತಾಗಿದ್ದ, ನಂತರ ಅಲರ್ಟ್ ಆಗಿದ್ದ ಎಲ್ಲ? ಕೋರ್ಟ್ ಕಲಾಪ ಶುರುವಾಗುವ ಹೊತ್ತಲ್ಲಿ ಈ ವಿಚಾರ ಗೊತ್ತಾಯ್ತು. ಆಗ ಪೊಲೀಸರು ನಾರ್ಮಲಿ ಒಂದು ರೊಟೀನ್ ಚೆಕ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ದೆಹಲಿಯ ಎಲ್ಲಾ ಕೋರ್ಟುಗಳಿಗೂ ಕೂಡ ಭದ್ರತೆಯನ್ನ ನಾರ್ಮಲಿ ಒದಗಿಸಿರ್ತಾರೆ. ತಪಾಸಣೆಗಳು ನಡೀತಾ ಇರ್ತವೆ. ಅದರ ನಡುವೆಯೂ ಕೂಡ ಇಂಥದ್ದೊಂದು ಇಮೇಲ್ ಬಂದಂತ ಸಂದರ್ಭದಲ್ಲಿ ಮತ್ತೆ ಪುನಃ ಬಾಂಬ್ ನಿಷ್ಕ್ರಿಯ ದಳ, ಇತರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಳಗಳು ಕೂಡ ಬಂದು ಒಮ್ಮೆ ಶ್ವಾನ ದಳ ಇವೆಲ್ಲ ಬಂದು ಒಮ್ಮೆ ಎಕ್ಸ್ಟ್ರಾ ಪರಿಶೀಲನೆ ಮಾಡ್ತವೆ. ಏನಾದ್ರೂ ನಡೆದಿದೆಯಾ ಅಥವಾ ಇಮೇಲ್ ನಲ್ಲಿ ಇರುವಂತ ಕಂಟೆಂಟ್ ಅಲ್ಲಿ ಏನಾದ್ರೂ ವಸ್ತುಗಳು ಸಿಗಬಹುದಾ ಅನ್ನುವಂಥದ್ದು ತಪಾಸಣೆ ನಡೀತಾ ಇದೆ. ರಕ್ಷಾ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.